ಪ್ರಾಬ್ಲಮ್ ಏನಿಲ್ಲ ಸರ್, ನಮಗೆ ದುಡಿಯುವವರು 3,000 ಆಟೋ ಇದೆ. ನಾವು ಇದೇ ಜೀವನ ಮಾಡೋದು. ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ಮನೆಯವರಿಗೆ ಖರ್ಚಿಗೆ ಎಲ್ಲ ಆಗಬೇಕು. ಇದರ ನಂಬಿಕೊಂಡು ನಾವು ದುಡಿಯೋದು. ನಮಗೆ ಯಾವ ಪಂಪಲ್ಲಿ ಹೋದರೂ ಸಹ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲೂ ನೋಡಿದರೂ ಗ್ಯಾಸ್ ಇಲ್ಲ. ಅಲ್ಲಿ ಲೈನ್ ನಿಲ್ಲೋದು, ಸ್ವಲ್ಪ ಹೋಗುವಾಗ ಗ್ಯಾಸ್ ಖಾಲಿ ಅಂತ ಪುನಃ ಬರೋದು. ಎಲ್ಲೆಲ್ಲಿ ರೋಡ್ ಸೈಡಲ್ಲಿ ಬಾಕಿ ಆಗೋದು. ನಾವು ಎಂತ ಮಾಡೋದು? ನಮ್ಮ ಸಮಸ್ಯೆ ಯಾರು ಕೇಳ್ತಾರೆ ನೋಡಿ ಅಂತೆ. ನಾವು ಕಪಿತಾನಕ್ಕೆ ಹೋದ್ವಿ, ಪಡೀಲಿಗೆ ಹೋದ್ವಿ, ಇಲ್ಲಿ ಬಂದೆ ಬಲ್ಮಠದಲ್ಲಿ, ಇಲ್ಲಿ ಎಲ್ಲೂ ಇಲ್ಲ ಗ್ಯಾಸು. ಎಲ್ಲ ಕಡೆಗೆ ಹೋಗಿ ನಿನ್ನೆ ಬೀಚ್ ರೋಡ್ಗೆ ಹೋಗಿ ಬಂದದ್ದು. ಇಲ್ಲಿಂದ ಬೀಚ್ ರೋಡ್ಗೆ 24 ಕಿಲೋಮೀಟ್ರ್ ಹೋಗಿ ಸಿಗಲಿಲ್ಲ, ಪುನಃ ಖಾಲಿ ಬಂದದ್ದು. ಈ ಸಮಸ್ಯೆನ ಯಾರ ಹತ್ರ ಹೇಳೋದು ನಾವು? ಒಂದು 2,000-3,000 ಆಟೋ ಇದೆ. ಇಲ್ಲ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ಒಂದು ದಿವಸ ಬರ್ತದೆ, ಅದು ಎಲ್ಲ ಗಾಡಿ ಲೈನ್ ನಿಲ್ತದೆ, ಖಾಲಿ ಆಗ್ತದೆ. ಪುನಃ ನಾಳೆ ಇಲ್ಲ. ಒಂದು 3 ದಿವಸ ಹೀಗೆ ಸಮಸ್ಯೆ. ಕಷ್ಟ ಅಂದರೆ ತುಂಬ ಆಗ್ತದೆ. ಕೆಲವರು ಯಾರೂ ಇಲ್ಲ, ದುಡಿಲಿಕ್ಕೆ ಯಾರೂ ಇಲ್ಲ. ಇದರಲ್ಲೇ ದುಡಿದು ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಬೇಕು, ಮನೆಯವರನ್ನೆಲ್ಲ ಸಾಕಬೇಕು. ತಾಯಿ ಇದ್ದಾರೆ, ಪೇಷಂಟು, ಅವ್ರಿಗೂ ಟ್ಯಾಬ್ಲೆಟ್ ಎಲ್ಲ ತರಬೇಕು. ಎಲ್ಲ 3,000 ಆಟೋದಲ್ಲಿ ಎಲ್ಲ ಡ್ರೈವರಿಗೂ ಸಮಸ್ಯೆ ಇದೆ. ಇದನ್ನೇ ನಂಬಿಕೊಂಡು ದುಡಿಯೋರು ಇರುವುದು. 3,000 ಆಟೋದ ಡ್ರೈವರ್ ಇದ್ದಾರೆ. ಅವರ ಮನೆಗೆ ಎಲ್ಲ ಆಗಬೇಕು, ಮಕ್ಕಳಿಗೆ ಸ್ಕೂಲ್ ಬೀಗ್ ಕಟ್ಟಬೇಕು, ಎಲ್ಲ ಸಮಸ್ಯೆ ಇದೆ. ಯಾವುದೂ ಸಹ ಇಲ್ಲ, ಕೇಳುವವರು ಸಹ ಇಲ್ಲ. ಏನು ಮಾಡೋದು ಮತ್ತೆ? ಇದು ಬಾಡಿಗೆ 300 ರೂಪಾಯಿ ದಿವಸಕ್ಕೆ ಕೊಡಬೇಕು. ಇದು ನಿಂತರೂ ಸಹ ಕೊಡಬೇಕು, ರನ್ನಿಂಗ್ ಮಾಡಿದರೂ ಕೊಡಬೇಕು. ನಾವು ಕೈಯಿಂದ ಆಡಬೇಕು. ಅಬೂಬಕರ್ ಸಿದ್ದಿಕ್ ಸರ್. Iso.